ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಕುಡುಕೋಳಿ ಪೆಟ್ರೋಲ್ ಪಂಪ್ ಪೆರ್ಲಾ ವಿಶ್ವಾಸಾರ್ಹ ಸೇವೆಗೆ ಅಬ್ದುಲ್ಲಾ ಮಧುಮೂಲೆ ಸಾರಥ್ಯದ ಪೆರ್ಲಾ ಕುಡುಕೋಳಿ ಪಂಪ್ಗೆ ಭೇಟಿ ನೀಡಿ. ರಾಜ್ಯ ಹೆದ್ದಾರಿ 64ರಲ್ಲಿ ನಿಮಗಾಗಿ ಕಾಯುತ್ತಿದೆ. ವೀಕ್ಷಕರೇ, ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ. ನಾನು RA ಲೋಹಾನಿ. ಕನ್ಯಾಕುಮಾರಿಯ ವಿವೇಕಾನಂದ ಸ್ಮಾರಕದಲ್ಲಿ ಗುರುವಾರ ಪ್ರಧಾನಿ ನರೇಂದ್ರ ಮೋದಿ 45 ಗಂಟೆಗಳ ಕಾಲ ಧ್ಯಾನ ಮಾಡಲಿದ್ದಾರೆ. ಇದು ಪರೋಕ್ಷ ಪ್ರಚಾರದ ಭಾಗ ಎಂದು ಕಾಂಗ್ರೆಸ್ಸಿನ ತಮಿಳುನಾಡು ಘಟಕ ಹೇಳಿದೆ. 2,000 ಪೊಲೀಸ್ ಸಿಬ್ಬಂದಿ ಪ್ರಧಾನಿ ಧ್ಯಾನದ ವೇಳೆ ಕಾವಲು ಕಾಯಲಿದ್ದಾರೆ ಎಂದು ವರದಿಯಾಗಿದೆ. 2019ರ ಚುನಾವಣಾ ಪ್ರಚಾರದ ನಂತರ ಕೇದಾರ್ನಾಥ್ ಗುಹೆಯಲ್ಲಿ ಧ್ಯಾನ ಕುಳಿತ ಪ್ರಧಾನಿ ಮೋದಿ ಈಗ 5 ವರ್ಷಗಳ ನಂತರ ಮತ್ತೆ ಧ್ಯಾನ ಕೂರಲಿದ್ದಾರೆ. ಮಾದರಿ ನೀತಿ ಸಂಹಿತೆ ಜಾರಿಯಲ್ಲಿರುವ ಕಾರಣ ಚುನಾವಣಾ ಆಯೋಗ ಪ್ರಧಾನಿ ಕಾರ್ಯಕ್ರಮಕ್ಕೆ ಅನುಮತಿ ನೀಡಬಾರದು. ಚುನಾವಣೆಗೂ ಮುನ್ನ 48 ಗಂಟೆಗಳು ಮೌನ ಅವಧಿಯಾಗಿರುವ ಸಂದರ್ಭದಲ್ಲಿ ಮೋದಿ ಅವರು ಮಾಧ್ಯಮಗಳ ಮೂಲಕ ರಹಸ್ಯ ರೀತಿಯಲ್ಲಿ ಪ್ರಚಾರ ಮಾಡುತ್ತಿರುವುದು ಇದರಲ್ಲಿ ಸ್ಪಷ್ಟವಾಗಿದೆ ಎಂದು ತಮಿಳುನಾಡು ಕಾಂಗ್ರೆಸ್ ಮುಖ್ಯಸ್ಥರು ತಿಳಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ನಾಳೆ ಚುನಾವಣಾ ಆಯೋಗಕ್ಕೆ ಪತ್ರವನ್ನು ನೀಡುತ್ತೇವೆ. ಅಗತ್ಯವೆನಿಸಿದರೆ ಗೌರವಾನ್ವಿತ ನ್ಯಾಯಾಲಯಕ್ಕೂ ಮನವಿ ಮಾಡುತ್ತೇವೆ ಎಂದು ಕೆ ಸೆಲ್ವ ಪೆರುನಾಥ್ ಗೈ ಹೇಳಿದ್ದಾರೆ. ಕಾಶ್ಮೀರದ ಚುನಾವಣಾ ಅಧಿಕಾರಿಗಳು ಮಾದರಿ ನೀತಿ ಸಂಹಿತೆ ಉಲ್ಲಂಘಿಸಿದ ಆರೋಪದಲ್ಲಿ ಮಾಜಿ ಮುಖ್ಯಮಂತ್ರಿ PDP ಅಧ್ಯಕ್ಷೆ ಮೆಹಬೂಬಾ ಮುಫ್ತಿ ವಿರುದ್ಧ FIR ದಾಖಲಿಸಿದ್ದಾರೆ. ಮತದಾನಕ್ಕೂ ಮುನ್ನ PDP ಪೋಲಿಂಗ್ ಏಜೆಂಟರು ಮತ್ತು ಕಾರ್ಯಕರ್ತರ ಬಂಧನವನ್ನು ವಿರೋಧಿಸಿ ಅವರು ಪ್ರತಿಭಟನೆ ನಡೆಸಿದ್ದರು. ದಕ್ಷಿಣ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಬಿಜ್ ಬೆಹರ್ ಪ್ರದೇಶದಲ್ಲಿ ಮೆಹಬೂಬಾ ಮುಫ್ತಿ ಮತ್ತು ಅವರ ಪಕ್ಷದ ಕಾರ್ಯಕರ್ತರು ಪ್ರತಿಭಟನಾ ಧರಣಿ ನಡೆಸಿದ್ದು ಸೆಕ್ಷನ್ 144 ಅನ್ನು ಉಲ್ಲಂಘಿಸಿದ ಕಾರಣ ಮೆಹಬೂಬಾ ವಿರುದ್ಧ FIR ದಾಖಲಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆದರೆ ತನ್ನ ವಿರುದ್ಧ FIR ದಾಖಲಿಸಿರುವುದನ್ನು ಮೆಹಬೂಬಾ ಮುಫ್ತಿ ತಮಾಷೆ ಎಂದು ಬಣ್ಣಿಸಿದ್ದಾರೆ. ಈ ಬಗ್ಗೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ಅವರು, ಸತ್ಯವನ್ನ ಮಾತನಾಡಿದ್ದಕ್ಕಾಗಿ PDP ತರಬೇಕಾದ ಬೆಲೆ ಇದಾಗಿದೆ. ಮತದಾನ ನಡೆಯುವುದಕ್ಕೂ ಕೆಲವೇ ಗಂಟೆಗಳ ಮುನ್ನ 100 PDP ಪೋಲಿಂಗ್ ಏಜೆಂಟ್ಗಳನ್ನ ಮತ್ತು ಕಾರ್ಯಕರ್ತರನ್ನ ಬಂಧನ ಮಾಡಿರುವುದರ ವಿರುದ್ಧವಾಗಿ ನಾವು ಪ್ರತಿಭಟನೆ ನಡೆಸಿದ್ದೆವು ಎಂದು ಹೇಳಿದ್ದಾರೆ. ನಮ್ಮ ಕಾರ್ಯಕರ್ತರನ್ನ ಬಂಧನ ಮಾಡಿ ತೃಪ್ತರಾಗದ ಆಡಳಿತವು ನಮ್ಮ ಮತದಾರರಲ್ಲಿ ಭಯ ಹುಟ್ಟಿಸಲು ಮತ್ತು ಮತದಾನ ಮಾಡುವುದನ್ನು ತಡೆಯಲು PDPಯ ಭದ್ರಕೋಟೆ ಕಾರ್ಡನ್ನಲ್ಲಿ ಶೋಧ ಕಾರ್ಯಾಚರಣೆಯನ್ನು ನಡೆಸಿದೆ ಎಂದು ಮೆಹಬೂಬಾ ಮುಫ್ತಿ ಆರೋಪಿಸಿದ್ದಾರೆ. ದಿಲ್ಲಿ ಅಬಕಾರಿ ನೀತಿ ಪ್ರಕರಣಕ್ಕೆ ಸಂಬಂಧಿಸಿದ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಮ್ಮ ಮಧ್ಯಂತರ ಜಾಮೀನನ್ನು 1 ವಾರ ವಿಸ್ತರಿಸಬೇಕು ಎಂದು ದಿಲ್ಲಿ CM ಅರವಿಂದ್ ಕೇಜ್ರಿವಾಲ್ ಕೋರಿದ್ದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ನ ರಿಜಿಸ್ಟ್ರಿ ಸ್ವೀಕರಿಸಲು ನಿರಾಕರಿಸಿದೆ. ಕೇಜ್ರಿವಾಲ್ರಿಗೆ ಸಾಮಾನ್ಯ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಲು ವಿಚಾರಣಾ ನ್ಯಾಯಾಲಯದ ಮೊರೆ ಹೋಗಲು ಸ್ವಾತಂತ್ರ್ಯ ನೀಡಲಾಗಿರುವುದರಿಂದ ಈ ಅರ್ಜಿ ಮಾನ್ಯ ಮಾಡಲಾಗದು ಎಂದು ಸುಪ್ರೀಂ ಕೋರ್ಟ್ ರಿಜಿಸ್ಟ್ರಿ ಹೇಳಿದೆ. ವೈದ್ಯಕೀಯ ಕಾರಣಗಳನ್ನು ನೀಡಿ ಕೇಜ್ರಿವಾಲ್ ತಮ್ಮ ಮಧ್ಯಂತರ ಜಾಮೀನಿನ 7 ದಿನ ವಿಸ್ತರಣೆ ಕೋರಿದ್ದರು. ವಿವರಿಸಲಾಗದ ತೂಕ ಇಳಿಕೆಯು ಜೀವಕ್ಕೆ ಅಪಾಯ ಉಂಟು ಮಾಡಬಹುದಾದ ಕಾಯಿಲೆಯ ಲಕ್ಷಣವಾಗಿದೆ. ಜೈಲಿನ ಅಧಿಕಾರಿಗಳ ನಿರ್ಲಕ್ಷ್ಯದ ಧೋರಣೆಯು ಸ್ವಲ್ಪ ಮಟ್ಟಿಗೆ ನನ್ನ ಆರೋಗ್ಯದ ಸಮಸ್ಯೆಗೆ ಕಾರಣ. ಇನ್ನೊಂದು ವಾರ ಜಾಮೀನು ವಿಸ್ತರಿಸಿದರೆ ಆರೋಗ್ಯ ಸಮಸ್ಯೆಗಳತ್ತ ಗಮನ ನೀಡಲು ಸಹಕಾರಿಯಾಗಲಿದೆ ಎಂದು ತಮ್ಮ ಅರ್ಜಿಯಲ್ಲಿ ಕೇಜ್ರಿವಾಲ್ ಹೇಳಿದ್ದರು. ವಿಮಾನಯಾನಿಗಳಿಗೆ ಪ್ರಯಾಣದ ಮೊದಲು ಮತ್ತು ಬಳಿಕ ತಪಾಸಣೆಗಾಗಿ ಹಲವು ಸಮಯ ಕಳೆಯಬೇಕಾಗಿ ಬರುತ್ತದೆ. ಇದಕ್ಕೆ ಕಾರಣ ಭದ್ರತಾ ಸಿಬ್ಬಂದಿಯ ಕೊರತೆ. ದಿಲ್ಲಿ, ಮುಂಬೈ, ಚೆನ್ನೈ ಮತ್ತು ಕೋಲ್ಕತ್ತಾ ಸೇರಿದಂತೆ ದೇಶದ 15 ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ 4,000ಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯ ಕೊರತೆ ಇದೆ ಎಂದು ಸರ್ಕಾರದ ಆಂತರಿಕ ಅಧ್ಯಯನವೊಂದು ಮಾಹಿತಿ ನೀಡಿದೆ. ವಾಯುಯಾನ ಸಚಿವಾಲಯವು ನಡೆಸಿರುವ ಅಧ್ಯಯನದ ಪ್ರಕಾರ ದಿಲ್ಲಿ ವಿಮಾನ ನಿಲ್ದಾಣವೊಂದರಲ್ಲೇ 1,300ಕ್ಕೂ ಅಧಿಕ CISF ಸಿಬ್ಬಂದಿಗಳ ಕೊರತೆ ಇದೆ. ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ 1,000ಕ್ಕೂ ಅಧಿಕ ಹಾಗೂ ಚೆನ್ನೈ ಮತ್ತು ಕೋಲ್ಕತ್ತಾ ವಿಮಾನ ನಿಲ್ದಾಣಗಳಲ್ಲಿ ತಲಾ 800ಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಗಳ ಕೊರತೆ ಇದ್ದರೆ ಮುಂಬೈ ವಿಮಾನ ನಿಲ್ದಾಣದಲ್ಲಿ 150ಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಗಳ ಕೊರತೆ ಇದೆ. ಸಿಬ್ಬಂದಿಗಳ ಕೊರತೆ ಭದ್ರತಾ ಕಳವಳಗಳನ್ನು ಹೆಚ್ಚಿಸುವುದು ಮಾತ್ರವಲ್ಲ, ಪ್ರವೇಶ ದ್ವಾರಗಳಲ್ಲಿ ಮತ್ತು ಭದ್ರತಾ ತಪಾಸಣೆಗಾಗಿ ಉದ್ದನೆಯ ಸರದಿ ಸಾಲುಗಳಿಂದಾಗಿ ವಿಳಂಬ
ವಿಳಂಬವಾಗುವ ಮೂಲಕ ಪ್ರಯಾಣಿಕರಿಗೆ ಅನಾನುಕೂಲವನ್ನು ಉಂಟುಮಾಡುತ್ತದೆ. ಗರಿಷ್ಠ ದಟ್ಟಣೆ ಇರುವ ಬೇಸಿಗೆಯಲ್ಲಿ ಮತ್ತು ಕಳೆದ ವರ್ಷದ ಚಳಿಗಾಲದಲ್ಲಿಯೂ ಭದ್ರತಾ ಕೌಂಟರ್ಗಳಲ್ಲಿ ವಿಳಂಬಗಳ ಕುರಿತು ಪ್ರಯಾಣಿಕರು ದೂರಿಕೊಂಡಿದ್ದು ಇಂತಹ ಅಧ್ಯಯನ ನಡೆಸುವುದನ್ನು ಸರ್ಕಾರಕ್ಕೆ ಅಗತ್ಯವಾಗಿಸಿತ್ತು. ಒಟ್ಟಾರೆಯಾಗಿ ಹೆಚ್ಚುತ್ತಿರುವ ವಾಯು ಸಂಚಾರಕ್ಕೆ ಅನುಗುಣವಾಗಿ 2024ರ ಅಂತ್ಯದ ವೇಳೆಗೆ 15 ಪ್ರಮುಖ ವಿಮಾನ ನಿಲ್ದಾಣಗಳಲ್ಲಿ 5,000ಕ್ಕೂ ಅಧಿಕ ಸಿಐಎಸ್ಎಫ್ ಸಿಬ್ಬಂದಿಯ ಅಗತ್ಯವನ್ನ ಅಧ್ಯಯನವು ಅಂದಾಜಿಸಿದೆ. ವಿದ್ಯಾರ್ಥಿ ಹೋರಾಟಗಾರ ಶರ್ಜಿಲ್ ಇಮಾಮ್ಗೆ ದಿಲ್ಲಿ ಹೈಕೋರ್ಟ್ ಬುಧವಾರ ಜಾಮೀನು ಮಂಜೂರುಗೊಳಿಸಿದೆ. ಪೌರತ್ವ ತಿದ್ದುಪಡಿ ಕಾಯ್ದೆ ವಿರೋಧಿಸಿ ಅಲಿಘರ್ ಮುಸ್ಲಿಂ ವಿಶ್ವವಿದ್ಯಾಲಯ ಮತ್ತು ದಿಲ್ಲಿಯ ಜಾಮಿಯಾ ಮಿಲಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಚೋದನಕಾರಿ ಭಾಷಣವನ್ನ ಮಾಡಿದ ಆರೋಪದಲ್ಲಿ ಅವರನ್ನ ಬಂಧಿಸಲಾಗಿತ್ತು. ವಿಚಾರಣಾ ನ್ಯಾಯಾಲಯವು ಜಾಮೀನು ನಿರಾಕರಿಸಿ ಹೊರಡಿಸಿದ್ದ ಆದೇಶವನ್ನು ಈ ಹಿಂದೆ ಶರ್ಜಿಲ್ ಇಮಾಮ್ ಪ್ರಶ್ನಿಸಿ ದಿಲ್ಲಿ ಹೈಕೋರ್ಟ್ ಕದ ತಟ್ಟಿದ್ದರು. ಇಂದು ನ್ಯಾಯಮೂರ್ತಿಗಳಾದ ಸುರೇಶ್ ಕುಮಾರ್ ಕೈಟ್ ಮತ್ತು ಮನೋಜ್ ಜೈನ್ ಅವರ ವಿಭಾಗೀಯ ಪೀಠ ಶರ್ಜಿಲ್ ಇಮಾಮ್ಗೆ ಜಾಮೀನು ನೀಡಿದೆ. ಈ ಪ್ರಕರಣದಲ್ಲಿ ಗರಿಷ್ಠ 7 ವರ್ಷ ಜೈಲು ಶಿಕ್ಷೆಯಲ್ಲಿ ಈಗಾಗಲೇ ಅರ್ಧದಷ್ಟು ಶಿಕ್ಷೆ ಅವಧಿ ಪೂರ್ಣಗೊಂಡಿರುವುದರಿಂದ ಜಾಮೀನು ಮಂಜೂರುಗೊಳಿಸುವಂತೆ ಶರ್ಜಿಲ್ ಕೋರಿದ್ದರು. ಶರ್ಜಿಲ್ ನೀಡಿದ ಭಾಷಣಗಳು ಶಾಂತಿಭಂಗ ಉಂಟು ಮಾಡಿರಬಹುದು ಹಾಗೂ 2020ರ ದಿಲ್ಲಿ ಹಿಂಸಾಚಾರಕ್ಕೆ ಕಾರಣವಾಗಿರಬಹುದು ಎಂಬ ಕಾರಣ ನೀಡಿ ಫೆಬ್ರವರಿ 17ರಂದು ವಿಚಾರಣಾ ನ್ಯಾಯಾಲಯ ಅವರಿಗೆ ಜಾಮೀನು ನಿರಾಕರಿಸಿತ್ತು. 3 ಹೊಸ ಕ್ರಿಮಿನಲ್ ಕಾನೂನುಗಳಿಗೆ ಭಾರತೀಯ ನ್ಯಾಯ ಸುರಕ್ಷಾ ಸಂಹಿತ, ಭಾರತೀಯ ನ್ಯಾಯ ಸಂಹಿತ ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಎಂಬ ಹಿಂದಿ ಹೆಸರು ನೀಡಿರುವುದನ್ನು ಪ್ರಶ್ನಿಸಿ ಕೇರಳ ಉಚ್ಚ ನ್ಯಾಯಾಲಯದಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಕೇಂದ್ರ ಸರ್ಕಾರದ ಕ್ರಮವು ಭಾಷಾ ಸಾಮ್ರಾಜ್ಯಶಾಹಿ ಎಂದು ಅರ್ಜಿಯಲ್ಲಿ ಉಲ್ಲೇಖಿಸಲಾಗಿದೆ. ಮುಖ್ಯ ನ್ಯಾಯಮೂರ್ತಿ ಎಜೆ ದೇಸಾಯಿ ಮತ್ತು ನ್ಯಾಯಮೂರ್ತಿ ವಿಜೆ ಅರುಣಾ ಅವರ ವಿಭಾಗೀಯ ಪೀಠವು ಬುಧವಾರದಿಂದ ಅರ್ಜಿಯ ವಿಚಾರಣೆಯನ್ನು ಆರಂಭಿಸಿದೆ. ಕಾನೂನುಗಳಿಗೆ ಹಿಂದಿ ಅಥವಾ ಸಂಸ್ಕೃತ ಹೆಸರುಗಳನ್ನು ನೀಡಿರುವ ಕೇಂದ್ರದ ಕ್ರಮ ಅಧಿಕಾರ ಬಾಹಿರವಾಗಿದೆ ಎಂದು ಘೋಷಿಸುವಂತೆ, 3 ಕಾನೂನುಗಳಿಗೆ ಇಂಗ್ಲಿಷ್ನಲ್ಲಿ ನಾಮಕರಣ ಮಾಡಲು ನಿರ್ದೇಶಿಸುವಂತೆ ಮತ್ತು ಸಂಸತ್ ಕಾಯ್ದೆಗಳಿಗೆ ಇಂಗ್ಲಿಷ್ ಹೊರತುಪಡಿಸಿ ಬೇರೆ ಯಾವುದೇ ಭಾಷೆಯಲ್ಲಿ ಹೆಸರುಗಳನ್ನು ನೀಡುವಂತಿಲ್ಲ ಎಂದು ಘೋಷಿಸುವಂತೆ ನ್ಯಾಯವಾದಿ ಪಿವಿ ಜೀವೇಶ್ ಎಂಬುವವರು ನ್ಯಾಯಾಲಯ ಕೋರಿದ್ದಾರೆ. ಕೇಂದ್ರ ಸರ್ಕಾರದ ಕ್ರಮವು ಭಾಷಾ ಸಾಮ್ರಾಜ್ಯಶಾಹಿ ಎಂದು ಬಣ್ಣಿಸಿರುವ ಅರ್ಜಿದಾರರು ಯಾವುದೇ ಒಂದು ಭಾಷೆಯ ಪ್ರಾಬಲ್ಯದ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು ಭಾಷೆ ಆಧಾರಿತ ಉದ್ವಿಗ್ನತೆಗಳಿಗೆ ಕಾರಣವಾಗುತ್ತದೆ ಮತ್ತು ದೇಶದ ಏಕತೆಗೆ ಧಕ್ಕೆಯನ್ನುಂಟು ಮಾಡುತ್ತದೆ ಎಂದು ಪ್ರತಿಪಾದಿಸಿದೆ. ಗಾಜಾದಲ್ಲಿ ಪುಟ್ಟ ಮಕ್ಕಳ ಸಹಿತ ಎಲ್ಲರನ್ನೂ ಹತ್ಯೆ ಮಾಡುತ್ತಿರುವ ಇಸ್ರೇಲ್ನ ವಿರುದ್ಧ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿರುವ ಅಭಿಯಾನದಲ್ಲಿ ಸಿನಿಮಾ ತಾರಿಯರು ಸೇರಿಕೊಂಡಿದ್ದು ಪ್ರತಿಭಟನೆಗೆ ಭಾರೀ ಬಲ ಬಂದಿದೆ. ಎಲ್ಲಾ ಕಣ್ಣು ರಫಾದ ಮೇಲೆ ಅಥವಾ ಆಲ್ ಐಸ್ ಆನ್ ರಫಾ ಎಂಬ ಪೋಸ್ಟರ್ನಲ್ಲಿ ಇನ್ಸ್ಟಾಗ್ರಾಂನಲ್ಲಿ ಈ ಕ್ಯಾಂಪೇನ್ ನಡೆಯುತ್ತಿದೆ. ತಾರಿಯರು ಈಗ ಗಾಜಾದ ಪರ ಧ್ವನಿ ಎತ್ತಿದ್ದಾರೆ. ಖ್ಯಾತ ಸಿನಿಮಾ ತಾರೆಗಳಾದ ಆಲಿಯಾ ಭಟ್, ರಿಚಾ ಚಡ್ಡಾ, ಸ್ವರಾ ಭಾಸ್ಕರ್, ರಾಧಿಕಾ ಆಪ್ಟೆ, ವರುಣ್ ಧವನ್, ಫಾತಿಮಾ ಸನಾ ಶೇಖ್, ಹನಿ ಸಿಂಗ್, ಸಮಂಥ ಋತು ಪ್ರಭು ಮುಂತಾದವರು ಫಲಸ್ತೀನಿಯರ ಪರ ಧ್ವನಿ ಎತ್ತಿದ್ದಾರೆ. ಮಕ್ಕಳ ಶಿರಚ್ಛೇದನ ಮಾಡುವ ನಿಮ್ಮ ದೇಶ ಈ ಜಗತ್ತಿಗೆ ಅಗತ್ಯ ಇಲ್ಲ ಎಂದು ನಟ ನಕುಲ್ ಮೇತ್ ಅಭಿಪ್ರಾಯಪಟ್ಟಿದ್ದಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದ ವಿಧಿ ಬಂದ 48 ಗಂಟೆಗಳ ಬಳಿಕ ಇಸ್ರೇಲ್ ರಫಾಕ್ಕೆ 60 ಬಾರಿ ಬಾಂಬ್ ಹಾಕಿದೆ. ರಫಾದಲ್ಲಿ UNHCR ಸ್ಕೂಲ್ನಲ್ಲಿ ಮಕ್ಕಳು ಆಶ್ರಯ ಪಡೆದಿದ್ದರು, ಆದರೆ ಅದರ ಮೇಲೂ ಇಸ್ರೇಲ್ ಬಾಂಬ್ ಹಾಕಿದೆ. ದೇಹದ ವಿವಿಧ ಅಂಗಗಳು ಛಿದ್ರಗೊಂಡ ಮಕ್ಕಳು ಕಂಡು ಬಂದಿದ್ದಾರೆ. ದೇಹದಲ್ಲಿ ಬೊಬ್ಬೆ ಎದ್ದ ಮಕ್ಕಳು ಕಂಡು ಬಂದಿದ್ದಾರೆ. ಇದು ಮನುಷ್ಯತ್ವಕ್ಕೆ ವಿರುದ್ಧವಾದ ಕ್ರೌರ್ಯವಾಗಿದೆ ಎಂದು ರಾಧಿಕಾ ಆಪ್ಟೆ ಬರೆದಿದ್ದಾರೆ. ಫ್ರಾನ್ಸ್ ಪಾರ್ಲಿಮೆಂಟಿನಲ್ಲಿ ಫೆಲೆಸ್ತೀನ್ ಧ್ವಜವನ್ನು ಬೀಸಿದ ಸಂಸದನನ್ನು ಸಸ್ಪೆಂಡ್ ಮಾಡಲಾಗಿದೆ. ಫೆಲೆಸ್ತೀನ್ ಅನ್ನ ಸ್ವತಂತ್ರ ರಾಷ್ಟ್ರವಾಗಿ ಫ್ರಾನ್ಸ್ ಅಂಗೀಕರಿಸುತ್ತದೋ ಎಂಬ ವಿಷಯದ ಮೇಲೆ ಮಾತನಾಡುತ್ತಾ ಲೆಟ್ಸ್ ಇನ್ಸುಮಿಸ್ ಪಾರ್ಟಿ ಎಂಬ ಹೆಸರಿನ ಎಡಪಕ್ಷದ ಉಪನಾಯಕ ಸೆಬೆಸ್ಟಿಯನ್ ದಿಲೋಗೋ ಎಂಬುವರು ಫೆಲೆಸ್ತೀನ್ ಪತಾಕೆಯನ್ನ ಬೀಸಿದ್ದರು. ಸರ್ಕಾರದ ಅನುಮತಿ ಇಲ್ಲದೆ ಅವರು ಫೆಲೆಸ್ತೀನಿ ಧ್ವಜವನ್ನ ಬೀಸಿದ್ದಾರೆ ಮತ್ತು ಇದು ಪಾರ್ಲಿಮೆಂಟ್ ನಿಯಮಕ್ಕೆ ವಿರುದ್ಧ ಎಂದು ಸ್ಪೀಕರ್ ಹೇಳಿದ್ದಾರೆ. ಅವರ ವಜಾ 2 ವಾರಗಳ ತನಕ ಇರುತ್ತದೆ, ಆದರೆ ಅವರಿಗೆ ಸಿಗತಕ್ಕ ಪಾರ್ಲಿಮೆಂಟ್ ಅಲವೆನ್ಸ್ ಅನ್ನ 2 ತಿಂಗಳವರೆಗೆ ರದ್ದು ಮಾಡಲಾಗುತ್ತದೆ. ಇದೇ ವೇಳೆ ಈ ವಜವನ್ನ ದಿಲೋಗ್ ಪ್ರತಿಭಟಿಸಿದ್ದಾರೆ. ಮಾತ್ರ ಅಲ್ಲ, ಜಗತ್ತಿನಲ್ಲಿ ಶಾಂತಿಯನ್ನು ಸ್ಥಾಪಿಸುವುದಕ್ಕಾಗಿ ಎಲ್ಲಿ ಬೇಕಾದರೂ ಯಾವ ಪ್ರದೇಶದಲ್ಲೂ ಪ್ರತಿಭಟನೆಗೆ ಸಿದ್ಧ ಎಂದು ಅವರು ಪಕ್ಷ ಘೋಷಿಸಿದೆ. ಸ್ಪೇನ್, ಐರ್ಲೆಂಡ್, ನಾರ್ವೆ ರಾಷ್ಟ್ರಗಳು ಇತ್ತೀಚೆಗೆ ಫೆಲೆಸ್ತೀನಿಗೆ ರಾಷ್ಟ್ರದ ಅಂಗೀಕಾರ ನೀಡಿತ್ತು. ಇದರೊಂದಿಗೆ ಫೆಲೆಸ್ತೀನ್ ಅನ್ನು ಒಂದು ರಾಷ್ಟ್ರವಾಗಿ ಅಂಗೀಕರಿಸುವ ರಾಷ್ಟ್ರಗಳ ಸಂಖ್ಯೆ 145ಕ್ಕೆ ಏರಿದೆ. ಆದರೆ ಫ್ರಾನ್ಸ್, ಬ್ರಿಟನ್ ಮತ್ತು ಅಮೆರಿಕ ಇನ್ನೂ ಫೆಲೆಸ್ತೀನ್ ಅನ್ನು ಒಂದು ರಾಷ್ಟ್ರವಾಗಿ ಅಂಗೀಕರಿಸಿಲ್ಲ. ಇದು ಈ ಹೊತ್ತಿನ ಸುದ್ದಿ ಸಂಚಯ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.